ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕುಕಿಂಗ್ ಚಾನಲ್. ನೋಡಿ, ಆಲೂ ಪರೋಟ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ನೀವು ಕೂಡ ಬ್ರೇಕ್ಫಾಸ್ಟ್ಗೆ ಆಲೂ ಪರೋಟನ ಮಾಡ್ಬೋದು. ಮಕ್ಕಳ ಟಿಫನ್ಗೂ ಕೂಡ ನೀವು ಮಾಡ್ಬೋದು. ಸೊ ಇಲ್ಲಿ ನಾನು 3 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ನಾನು ಬಾಯ್ಲ್ ಮಾಡೋಕ್ಕೆ ಇಡ್ತೀನಿ. ಆಲೂಗಡ್ಡೆನ ಹಾಗೇ ಹಾಕಿದ್ರೆ ಅದು ಬೇಗ ಬಾಯ್ಲ್ ಆಗೋಲ್ಲ, ಹಾಗಾಗಿ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಕುಕ್ಕರ್ಗೆ ಇವಾಗ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಸೊ ಕಟ್ ಮಾಡಿರುವಂಥ ಆಲೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೊ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಕೂಡ ಇದಕ್ಕೆ ಹಾಕೋಬೋದು. ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ, ಸೇರಿಸ್ಕೋಬೋದು. ಹಸಿ ಬಟಾಣಿ ಹಾಕಾದ್ಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪು, ನಿಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ 3 ವಿಸಲ್ನ ಆಗುವವರೆಗೂ ಮುಚ್ಚಿಡಬೇಕು. ಓಕೆ, ಆಲೂಗಡ್ಡೆ ಬೇಯುವವರೆಗೂ ನಾವಿಲ್ಲಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳೋಣ. ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ. ಸೊ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಹಾಕ್ತಾ ನಾದಬೇಕಾಗುತ್ತೆ. ಒಂದು ಚಿಟಿಕೆಯಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಆಯಿಲ್. ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅಂತ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ಸ್ವಲ್ಪ ನೀರನ್ನ ಹಾಕ್ತಾ ಇಲ್ಲಿ ನಾದ್ಕೋಬೇಕಾಗುತ್ತೆ. ನೀವು ಒಮ್ಮೆಲೆ ನೀರು ಹಾಕಿದರೆ ತುಂಬ ಅಳಸಾಗಿದ್ರೆ ಮತ್ತು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಬಿಗಿನರ್ಸ್ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಒಂಚೂರು ನನ್ನ ಕೈಗೆ ಹಿಟ್ಟು ಹತ್ತಾ ಇದೆ ಅಂತ ನಾನು ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಇವಾಗ ಮತ್ತೆ ಚೆನ್ನಾಗಿ ನಾನು ನಾದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟನ್ನ ಇವಾಗ. ಸೊ ಇವಾಗ 10 ಮಿನಿಟ್ಸ್ ಹೀಗೆ ನೆನೆಯಲ್ಲಿ ಇಡಬೇಕು. ಆಮೇಲೆ ಇಲ್ಲಿ ಸೈಡಲ್ಲಿ ನಾನು ಮೆಣಸಿನ್ಕಾಯಿ ರುಬ್ಬಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ರುಬ್ಬಬೇಕು. ಜಾಸ್ತಿ ಫೈನ್ ಪೇಸ್ಟ್ ಕೂಡ ಬೇಡ, ಅಷ್ಟು ಗರಿಯಾಗಿ ರುಬ್ಬಿದ್ರೆ ಸಾಕು. ಸೊ ಇಲ್ಲಿ ನಾನು ಆಲೂಗಡ್ಡೆನ ಕುದಿಸಿ ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆನ. ಸೊ ಇವಾಗ ಸಿಪ್ಪೆ ಎಲ್ಲ ತೆಕ್ಕೋಬೇಕಾಗುತ್ತೆ. ಬಿಸಿ ಇದ್ದಾಗ ಸಿಪ್ಪೆ ತೆಗೆಯೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ನೀವು ಬೇಕಿದ್ದರೆ ನೀವು ಪೀಲರಿಂದ ಪೀಲ್ ಮಾಡಿಬಿಟ್ಟು ಬಾಯ್ಲ್ ಮಾಡೋಕ್ಕೆ ಇಡ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ನೀವೆಲ್ಲ ಸಪ್ಪೆನ ತೆಕ್ಕೊಂಡು ಈ ಥರ ಸ್ಮ್ಯಾಶ್ನ ಮಾಡ್ಕೋಬೋದು. ಒಂದು ಕಡಾಯಲ್ಲಿ 2 ಸ್ಪೂನಷ್ಟು ನಾನು ಆಯಿಲ್ನ ಸೇರಿಸಿ ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸ್ಮೆಲ್ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ರುಬ್ಬಿರುವಂಥ ಹಸಿಮೆಣ್ಸಿನ್ಕಾಯಿ ಏನಿದೆಯಲ್ಲ ಅದು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ನಾವು ಇವಾಗ ಫ್ರೈ ಆಗಿದೆ ನೋಡಿ. ಸೊ ಇವಾಗ ನಾವು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀವಿ. ಹಸಿಮೆಣ್ಸಿನ್ಕಾಯಿ ತುಂಬ ಫೈನ್ ಪೇಸ್ಟಿನ ಬೇಕಾಗಿಲ್ಲ, ಈ ಥರ ಗರಿಯಾಗಿ ಇಟ್ಕೊಳ್ಳಿ ಸಾಕು. ಸೊ ಹಸಿ ವಾಸನೆ ಹೋಗುವವರೆಗೂ ಮೆಣಸಿನ್ಕಾಯಿ ಕೂಡ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗಾದ್ಮೇಲೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣ, ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಇವಾಗ ಜಸ್ಟ್ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗಾರ್ನಿಷ್ಗೆ ನಾನು ಕೊರಿಯಂಡರ್ ಹಾಕ್ಕೊಂಡಿದ್ದೀನಿ. ಅದು ಆಪ್ಷನಲ್ ಇದೆ, ನೀವು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಆಮೇಲೆ ಇವಾಗ ಹಿಟ್ಟನ್ನ ಕಲಸಿಟ್ಟಿರೋದು ಇನ್ನೊಂದು ಸಲ ಚೆನ್ನಾಗಿ ನಾನು ನಾದ್ಕೊಂಡು ಇವಾಗ ಉಂಡೆಗಳನ್ನಾಗಿ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಒಂಚೂರು ಕೈಗೆ ಇವಾಗ ಆಯಿಲ್ನ ಹಾಕ್ಕೊಂಡು ಉಂಡೆನ ಚಪಾತಿ ಥರ ಕೈಯಲ್ಲೇ ನಾದ್ಕೋಬೇಕು. ಕೈಗೆ ಆಯಿಲ್ ಹಾಕೋದ್ರಿಂದ ಹಿಟ್ಟು ಮೆತ್ಕೊಳ್ಳಲ್ಲ ಅಂತ ನಾನು ಕೈಗೆ ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಇವಾಗ ಚಪಾತಿ ಥರ ನಾನು ಕೈಯಲ್ಲೇ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಅದರಲ್ಲಿ ನಾನು ಆಲೂ ಮಸಾಲ ಏನಿತ್ತಲ್ಲ ಅದು ಇವಾಗ ಸ್ಟಫಿಂಗ್ ಮಾಡ್ಕೊತೀನಿ. ಇದರಲ್ಲಿ ಸೈಡಲ್ಲಿ ಆಲೂ ಮಸಾಲ ಏನು ಮಾಡಿಟ್ಕೊಂಡಿದ್ದೀವಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಮಾಡಬೇಕು. ಬಿಸಿ ಇದ್ದರೆ ನಿಮಗೆ ಸ್ಟಫಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಈ ಥರ ಚಪಾತಿನ ಸ್ವಲ್ಪ ಅಗಲ ಮಾಡಿಬಿಟ್ಟು ಅದರಲ್ಲಿ ಆಲೂ ಮಸಾಲ ಇಟ್ಟು ಈ ಥರ ಅದಕ್ಕೆ ಮುಚ್ಚಬೇಕು. ಚೆನ್ನಾಗಿ ರೌಂಡ್ ಮಾಡಿಕೊಂಡು ಇವಾಗ ಸ್ವಲ್ಪ ಹಿಟ್ಟನ್ನ ಹಾಕಿ ಕೈಯಿಂದ ತಟ್ಕೋಬೇಕು. ಕೈಯಿಂದ ತಟ್ಟಿ ಆಮೇಲೆ ಬೆಳ್ಳುಣ್ಗಿ ಯೂಸ್ ಮಾಡಬೇಕು. ಸ್ವಲ್ಪ ದೊಡ್ಡದಾದಮೇಲೆ, ಅಂದರೆ ಹರಿಯೋದಿಲ್ಲ ಅಂತ ಅಷ್ಟೇ. ಇವಾಗ ಡೈರೆಕ್ಟಾಗಿ ಇಟ್ಟು ಉಂಡೆ ಮೇಲೆ ನೀವು ಬೆಳ್ಳುಣ್ಗಿಯಿಂದ ತಿದ್ದಿದ್ರೆ ಅದು ಹರಿದೋಗ್ಬಿಡುತ್ತೆ. ನೋಡಿ, ಒಂದು ಸ್ವಲ್ಪ ತಿರುಗಿಸ್ತಾ ನೀವು ಈ ಥರ ತಿದ್ಕೋಬೇಕು. ಬೇಕಿದ್ದರೆ ಕೆಳಗೆ ನಿಮಗೆ
ಅಂಟ್ಕೊತಾ ಇದೆ ಅಂತಂದರೆ ಹಿಟ್ಟು ಕೂಡ ನೀವು ಹಾಕೋಬೋದು. ಹಿಟ್ಟು ಹಾಕಿ ಮತ್ತು ತಿದ್ಕೋಬೇಕು. ನೀವು ದಪ್ಪ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ತಿದ್ಕೋಬೋದು. ಎರಡೂ ಚೆನ್ನಾಗಿರುತ್ತೆ. ದಪ್ಪ ಇದ್ರೂ ಚೆನ್ನಾಗಿರುತ್ತೆ, ಸ್ವಲ್ಪ ನೀವು ಈ ಥರ ನಂತರ ತೆಳ್ಳಗೆ ಮಾಡ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. ಸೊ ಇವಾಗ ರೌಂಡಾಗಿ ಪರೋಟಾನ ರೆಡಿ ಆಯಿತು. ಸೊ ಇವಾಗ ಹಂಚಲ್ಲಿ ನಾವು ಆಯಿಲ್ನ ಹಚ್ಕೊಳ್ಳೋಣ. ಹಂಚು ಕಾದಿದೆ. ಸೊ ಇವಾಗ ಪರೋಟಾನ ಹಾಕೋಣ. ಸೊ ಪರೋಟ ಮೇಲೂ ಕೂಡ ಸ್ವಲ್ಪ ಆಯಿಲ್ನ ಹಚ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಯೂಸ್ ಮಾಡ್ಬೋದು. ಇದೇ ಥರ ಕೆಳಗೆ ಮೇಲೆ ಎರಡು ಕಡೆ ಸುಟ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಆಯಿಲ್ನ ಹಚ್ಕೋಬೇಕು. ಜಾಸ್ತಿ ಆಯಿಲೇನು ಬೇಕಾಗಿಲ್ಲ ಪರೋಟಾಗೆ, ಒಂಚೂರು ಬೇಕು. ಬಿಕಾಸ್ ಇಲ್ಲಾಂದರೆ ಹಂಚಿಗೆ ಎಲ್ಲ ಮೆತ್ಕೊಂಡು ಬಿಡುತ್ತೆ ಪರೋಟ ಅನ್ನೋದಕ್ಕೋಸ್ಕರ ಬೇಕು. ನೋಡಿ ಮತ್ತೆ ಪರೋಟ ಮಾಡ್ಕೊಂಡಿದ್ದೀನಿ. ರೌಂಡಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಹರಿಬೋದು, ಬಟ್ ಆಮೇಲೆ ನೀವು ಮಾಡ್ತಾ ಬಂದಂಗೆ ತುಂಬ ಚೆನ್ನಾಗಿ ರೌಂಡಾಗೆ ಬರುತ್ತೆ. ಸೊ ನಾನು ಮಾಡಿರೋ ಪರೋಟ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ.